ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀರಾಮ ಹನುಮ ಚಾನಲ್. ನಾನು ಇವತ್ತಿನ ದಿನ ಶನೈಶ್ಚರನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಶನೈಶ್ಚರ ಸ್ವಾಮಿಗೆ ದೇವಸ್ಥಾನದಲ್ಲಿ ಹೋದಾಗ ಬಗ್ಗಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಸಾತಿ ನಡಿಬೇಕಾದ್ರೆ ನಾವೊಂದು ಟಿಪ್ಸನ್ನು ಫಾಲೋಅಪ್ ಮಾಡಿದ್ರೆ ಸಾತಿಯ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಅದನ್ನೊಂದು ಟಿಪ್ಸನ್ನು ನಾನು ಕೊನೆಯಲ್ಲಿ ಕೊಡ್ತೀನಿ. ಬಟ್ ಮೊದಲನೇದಾಗಿ ಶನೈಶ್ಚರನ ದೇವಸ್ಥಾನಕ್ಕೆ ಹೋದಾಗ ಬಗ್ಗಿ ನಮಸ್ಕಾರ ಮಾಡಬಾರ್ದು ಅಂತಾರೆ ಫ್ರೆಂಡ್ಸ್. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂಬರೋಣ. ಫ್ರೆಂಡ್ಸ್, ಶನೈಶ್ಚರನ ದೇವಾಲಯಕ್ಕೆ ಹೋದಾಗ ಬಗ್ಗಿ ನಮಸ್ಕಾರ ಮಾಡಬಾರ್ದು. ಶನಿ ಮೇಲಿರ್ತಾನೆ ಅಂತಾರೆ. ಎಷ್ಟು ದಡ್ಡ ಜನರು ಇರ್ತಾರಲ್ವಾ, ಎಷ್ಟು ಮೂರ್ಖತನದಿಂದ ಯೋಚನೆ ಮಾಡ್ತಾರೋ ನೋಡಿ. ಶನೈಶ್ಚರನು ಕರ್ಮಫಲದಾತ. ಅವನು ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅಥವಾ ನೀನು ಮಾಡಿದ ಪುಣ್ಯಕ್ಕೆ ಪುಣ್ಯವನ್ನು ಕೊಡ್ತಾನೆ. ಇಷ್ಟಕ್ಕೂ ಶನೈಶ್ಚರ ನೀವು ಬಗ್ಗಿದಾಗ ನಿಮ್ಮ ಮೇಲೆ ಇರ್ತಾನೆ ಅಂತೀರ. ಶನೈಶ್ಚರನಿಗೆ ನಿಮ್ಮನ್ನು ಬಗ್ಗಿಸಿ ಏರಲು ಇಷ್ಟಪಡೋದಿಲ್ಲ. ಅವನು ನಿಮ್ಮ ರಾಶಿಗೆ ಬಂದಾಗ ನೀವು ಮಾಡಿರುವ ಪುಣ್ಯ ಪಾಪಗಳ ಲೆಕ್ಕಾಚಾರ ನೋಡಿ ನಿಮ್ಮ ಹೆಗಲಿರ್ತಾನೆ. ನಿಮ್ಮನ್ನು ಯಾಮಾರಿಸಿ ಅವನು ಆ ಕೆಲಸವನ್ನು ಮಾಡೋದಿಲ್ಲ. ಶನಿ 7.5 ವರ್ಷ ತಾನು ನಿಮ್ಮ ರಾಶಿಗೆ ಬರುತ್ತೇನೆ ಎಂದು ಬರುವಾಗ ಸೂಚನೆಯನ್ನು ಕೊಟ್ಟೇ ಬರೋದು. ಕೆಲವರಿಗೆ ಅನುಭವ ತುಂಬಾ ಚೆನ್ನಾಗಿರುತ್ತೆ. ಸಾತಿ ನಡೀತಿರೋರಿಗೆ ಸ್ಟಾರ್ಟಿಂಗ್ ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ತಿಳ್ಕೊಂಡಿರೋರಿಗೆ ಇದೇ ಕಾರಣದಿಂದ ಅಂತಾಗಿ ಗೊತ್ತಾಗುತ್ತೆ. ಆವಾಗ ಶನೈಶ್ಚರ ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು. ಶನೈಶ್ಚರ ಪವರ್ಫುಲ್ ಅಂತಲೇ ಹೇಳ್ಬೋದು. ಶನೈಶ್ಚರ ಯಾವ ದೇವಾನುದೇವತೆಗಳನ್ನು ಬಿಟ್ಟಿಲ್ಲ. ಶಿವ, ಗಣೇಶ, ತಂದೆಯಾದ ಸೂರ್ಯದೇವ, ಇಂದ್ರ, ಹೀಗೆ ಎಲ್ಲ ದೇವರುಗಳಿಗೆ ಅವನು ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ತಂದೆಯನ್ನೇ ಬಿಟ್ಟಿಲ್ಲ ಅಂತ ಅಂದರೆ ನೀವು ಯಾವ ಲೆಕ್ಕ ಶನೈಶ್ಚರನಿಗೆ? ಶನೈಶ್ಚರ ತನ್ನ ಕೆಲಸಕ್ಕೋಸ್ಕರ ಫ್ಯಾಮಿಲಿಯನ್ನು ಕೂಡ ನೋಡೋದಿಲ್ಲ. ತನ್ನ ಕರ್ಮಫಲದಾತ. ಅವನು ಸರಿಯಾದ ದಾರಿ, ಸರಿಯಾದ ನ್ಯಾಯ ನೀತಿಯಲ್ಲಿ ನಡಿಲೇಬೇಕು ಜನಗಳು ಅಂತ ದೃಢ ನಿರ್ಧಾರದಿಂದ ಅವನ ಕಾರ್ಯವನ್ನು, ಅವನ ಏನಿದೆ ಅದನ್ನು ಖಂಡಿತವಾಗಿಯೂ ಅವನು ಕೆಲಸವನ್ನು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಅವ್ರಿಗೆ ಏನು ಕೆಲಸ ಇದೆ ಕರ್ಮಫಲದಾತ ಅಂತ ಅದನ್ನು ನಿಷ್ಠೆಯಿಂದ ಮಾಡ್ತಾರೆ. ಎಲ್ಲ ದೇವರುಗಳನ್ನು ಕೂಡ ಅವರು ಬಿಟ್ಟಿಲ್ಲ. ಅಂದರೆ ನೀವು ಶನೈಶ್ಚರನಿಗೆ ಯಾವ ಲೆಕ್ಕ ನೀವೇ ಹೇಳಿ. ಆ ಶನೈಶ್ಚರ ಸ್ವಾಮಿಗೆ ನಾವು ಶರಣಾಗಬೇಕು. ನಾವು ತಿಳಿದಿರೋ ಮಾಡಿರೋ ತಪ್ಪುಗಳನ್ನು ಮನ್ನಿಸು, ಮುಂದೆ ನಾನು ತಿಳಿದು ಯಾವ ತಪ್ಪನ್ನು ಮಾಡೋದಿಲ್ಲ ಎಂದು ಅವರಿಗೆ ಹೇಳಿ ಅವರನ್ನು ಕಾಪಾಡಿ ತಂದೆ ಎಂದು ಅವರನ್ನು ಕೇಳ್ಕೋಬೇಕು. ಇಲ್ಲ ನಾನು ಇರೋದೇ ಹೀಗೆ ಅಂದರೆ ಅವರು ಸಾತಿ 7 ವರ್ಷ ಮುಗಿಯೋ ಕೊನೆ ಕಾಲದಲ್ಲಿ ಅಂಕಿ ಹೋಗ್ಬಿಡ್ತಾರೆ. ಅವರು ಜೀವನದಲ್ಲಿ ಮುಂದೆ ಬರೋದಕ್ಕೆ ತುಂಬ ಕಷ್ಟ ಅನ್ನೋದೇನು ಬರೋದೇ ಇಲ್ಲ. ಶರಣಾದವರಿಗೆ ಸುಖ, ಶಾಂತಿ, ಕೆಲಸ, ಸಮೃದ್ಧಿ, ಐಶ್ವರ್ಯ ಎಲ್ಲದರಲ್ಲೂ ಯಶಸ್ಸನ್ನು ಕರುಣಿಸ್ತಾನೆ ಶನಿಯು. ಶುಭ ಫಲಗಳನ್ನು ನೀಡುತ್ತಾ ಶನಿಯು ಆಶೀರ್ವಾದವನ್ನು ನೀಡ್ತಾರೆ. ಮತ್ತು ಸಾತಿ ನಡೀತಿರೋರನ್ನ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ಚೆಕ್ ಮಾಡ್ಕೊಳ್ಳಿ. ಅವರು ತುಂಬ ಕಷ್ಟಗಳನ್ನು ಎದುರಿಸ್ತಿರ್ತಾರೆ. ಅವರಿಗೂ ಕೂಡ ಈ ಟಿಪ್ಸನ್ನು ಹೇಳಿ. ಒಂದು ಟಿಪ್ಸನ್ನು ಹೇಳ್ತೀನಿ. ಸಾತಿ ನಡೀತಿರೋರು, ನಾನು ಕೂಡ ಈ ಟಿಪ್ಸನ್ನು ಮಾಡಿದ್ದೆ, ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಏನಂತ ಅಂದರೆ ಶನಿವಾರ ಹಸುವಿಗೆ ಚಪಾತಿ, ಅದ್ರ ಮೇಲೆ ತುಪ್ಪವನ್ನು ಸವರಿ ಅದ್ರ ಮೇಲೆ ಸಕ್ಕರೆಯನ್ನು ಹಾಕಿ ತಿನ್ನಿಸ್ಬೇಕು. ಆ ಹಸುವು ಇವರಿಗೆ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ಳುತ್ತೆ. ಅದು ಯೂನಿವರ್ಸ್ಗೆ ತಲುಪುತ್ತೆ. ಸೊ ಯೂನಿವರ್ಸಿಂದ ಗ್ರಹಗಳಿಗೆ ತಲುಪುತ್ತೆ. ಒಂದೇ ಹಸುವಿಗೆ ತಿನ್ನಿಸ್ಬೇಡಿ. ಏಕೆಂದರೆ ಒಂದೊಂದರ ಮನಸ್ಸು ಒಂದೊಂದು ಥರ ಇರುತ್ತೆ. ಸೊ 2-3 ಹಸುಗಳಿಗೆ ತಿನ್ನಿಸಿದಾಗ ರಿಸಲ್ಟ್ ಬೇಗ ಬರೋ ಚಾನ್ಸಸ್ ಇರುತ್ತೆ. ಹಸುಗಳಿಗೆ ತಿನ್ನಿಸಿ, ಅದು ಟೆಲಿಪತಿ ರೀತಿ ಕೆಲಸ ಮಾಡುತ್ತೆ. ಆವಾಗ ಸಾತಿಯ ಪ್ರಭಾವ ಕಡಿಮೆ ಆಗುತ್ತೆ. ಫುಲ್ಲು ಕಡಿಮೆ ಆಗಿಲ್ಲ ಅಂದರೂ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಅಷ್ಟರಲ್ಲಾಗೋದು, ಬೆಟ್ಟದಲ್ಲಾಗೋದು, ತುಂಬ ಚಿಕ್ಕದರಲ್ಲೇ ಆಗುತ್ತೆ. ತುಂಬಾ ಇದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಸಾತಿ ನಡೀತಿರೋರಿಗೆ. ನಾನು ಕೂಡ ಟ್ರೈ ಮಾಡಿದ್ದೀನಿ. ಸಾತಿ ನಡಿಬೇಕಾದ್ರೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾರೆ. ಶನಿಗೆ ಯಾರೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ನಾವು ನಡೆಯೋ ದಾರಿ ಕರೆಕ್ಟಾಗಿದೆ. ಶನೈಶ್ಚರ ನಮ್ಮನ್ನು ಕಾಪಾಡ್ತಾರೆ. ಸೊ ಶನೈಶ್ಚರ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ, ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.